Hey guys, welcome to Priyagiri Lifestyle YouTube channel. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಆಲ್ರೆಡಿ ನಿಮಗೆ ನೋಡಿ ಗೊತ್ತಾಗಿರುತ್ತೆ. ಸೊ ಏನಿದೆ ಅಂತ ಹೇಳಿ. ಎಸ್, ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಹಸ್ಬೆಂಡ್ಗೆ ಒಂದು ಬಿಗ್ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ಅವರಿಗಂತೂ ಒಂದು ಚೂರು ಗೊತ್ತಿಲ್ಲ ನಾನು ಈ ಥರ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿ. ಅಂದರೆ ಒಂದು ಐಡಿಯಾ ಕೂಡ ಇಲ್ಲ. ಅವ್ರಿಗೆ ನಾನು ಸರ್ಪ್ರೈಸ್ ಗಿಫ್ಟ್ ಕೊಡ್ತಾ ಇರೋದು ಬಂದು ಮೊಬೈಲ್ ಫೋನ್. ಅವ್ರಿಗೆ ತುಂಬ ವರ್ಷಗಳಿಂದ ಅವರು ಮೊಬೈಲ್ ಫೋನ್ ಕೆಟ್ಟೋಗಿದ್ರು, ಅವ್ರ ಮೊಬೈಲ್ ಫೋನಲ್ಲಿ ಸ್ಪೀಕರ್ ಹಾಳಾಗಿದ್ರು, ಅವರ ಸ್ಕ್ರೀನ್ ಏನಿದೆ ಅದು ಹಾಳಾಗಿದ್ರು ಕೂಡ ಅದನ್ನ ರಿಪೇರಿ ಮಾಡಿ ಮಾಡಿ ಯೂಸ್ ಮಾಡ್ತಾ ಇದ್ರು. ಆ್ಯಂಡ್ 2 ವರ್ಷದಿಂದ ಆ ಫೋನಲ್ಲಿ ಸ್ಪೀಕರ್ ಕೇಳಿಸಲ್ಲ, ರಿಪೇರಿ ಮಾಡಿಸಿದ್ರು ಕೇಳಿಸ್ತಾ ಇರಲಿಲ್ಲ. ಬಟ್ ಸ್ಟಿಲ್ ಆದರೂ ಅವರು ಇಯರ್ಫೋನ್ ಹಾಕೊಂಡು ಅದನ್ನೇ ಮ್ಯಾನೇಜ್ ಮಾಡ್ತಾ ಇದ್ರು. ಬಟ್ ರೀಸೆಂಟ್ ಆಗಿ ನನಗೆ 6 ಮಂತ್ಸ್ ಬ್ಯಾಕು ನನಗೋಸ್ಕರ ಒಂದು ಹೊಸ ಫೋನ್ ತಗೊಟ್ರು. ಬಿಕಾಸ್ ನಾನು ಈ ಥರ ವ್ಲಾಗಿಂಗ್ ಎಲ್ಲ ಮಾಡ್ತೀನಿ, ಆಮೇಲೆ ವಿಡಿಯೋಸ್ ಎಲ್ಲ ಮಾಡ್ತೀನಿ ಅಂತ ಹೇಳಿಬಿಟ್ಟು ನನಗೋಸ್ಕರ ಹೊಸ ಫೋನ್ ತೊಗೊಂಡ್ರು. ಅವ್ರ ಫೋನ್ ಆ ಥರ ಕಂಡೀಷನಲ್ಲಿ ಇದ್ದರೂ ಸಹ ಅವರು ಫೋನ್ನ ತಗೊಂಡ್ಲೇ ಇಲ್ಲ. ಸೊ ನನಗೆ ತಗೊಟ್ರು. ಹಾಗಾಗಿ ನಾನು ಅವ್ರಿಗೆ ತಗೊಡ್ತಾ ಇದ್ದೀನಿ. ಇನ್ನೊಂದೇನಂತ ಹೇಳಿದ್ರೆ ನನಗೆ ಇದು ಸಡನ್ನಾಗಿ ಬಂದಿದ್ದಂಥ ಥಾಟು. ಇವತ್ತು ಫೆಬ್ರವರಿ 14. ಯೂಶ್ವಲಿ ನಾವೇನು ವ್ಯಾಲೆಂಟೈನ್ಸ್ ಡೇ ಎಲ್ಲ ಸೆಲೆಬ್ರೇಟ್ ಮಾಡೋದಿಲ್ಲ. ಯಾಕೆ ಅಂತ ಅಂದರೆ ನಾರ್ಮಲ್ ಅಂದರೆ ನಾವು ಯಾವಾಗಲೂ ಸೆಲೆಬ್ರೇಟ್ ಮಾಡಿಲ್ಲ. ಏನೋ ಜಸ್ಟ್ ಖುಷಿಗೆ ಹೊರಗಡೆ ಹೋಗಿ ಏನಾದರೂ ತಿನ್ಕೊಂಡು ಬರ್ತೀವಿ ಹೊರತು ಬಟ್ ಏನು ಕೇಕ್ ಕಟ್ಟಿಂಗು ಅಥವಾ ಡೆಕೋರೇಷನ್ ಮಾಡೋದು ಮತ್ತು ಆ ಥರ ಎಲ್ಲ ಸೆಲೆಬ್ರೇಟ್ ಮಾಡೇ ಇಲ್ಲ. ಆದ್ರೂ ಏನಂತ ಅಂದರೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿತ್ತು. ಇವತ್ತು ಒಂದು ಇನ್ಸಿಡೆಂಟ್ ಆಯಿತು. ಏನಪ್ಪ ಅಂತ ಹೇಳಿದ್ರೆ ನಮ್ಮ ಹಸ್ಬೆಂಡ್ದು ಆಲ್ರೆಡಿ ತುಂಬಾನೇ ಅಂದರೆ ಆ ಫೋನ್ ಪರಿಸ್ಥಿತಿ ತುಂಬಾನೇ ಹದಗೆಟ್ಟಿತ್ತು. ಅಂಥದ್ರಲ್ಲಿ ಅವರು ಬೆಳಗ್ಗೆ ಹೋಗೋ ಟೈಮಲ್ಲಿ, ಕೆಲಸಕ್ಕೆ ಹೋಗೋ ಟೈಮಲ್ಲಿ ಆ ಫೋನ್ ಬಿದ್ದು ಒಡೆದೋಯ್ತು. ಅವರು ಸ್ಕ್ರೀನ್ ಗಾರ್ಡ್ ಕೂಡ ಹಾಕ್ಸಿರ್ಲಿಲ್ಲ. ಏನಾಯ್ತು, ಒರಿಜಿನಲ್ ಸ್ಕ್ರೀನ್ ಏನಿರುತ್ತೋ ಅದು ಒಡೆದೋಯ್ತು. ಸುಮಾರು ಅವ್ರು ಅದಕ್ಕೆ ಒಂದು 2-3 ಸಲ ಆ ಥರ ಸ್ಕ್ರೀನ್ನ ಚೇಂಜ್ ಮಾಡಿದ್ದಾರೆ. ನನಗೆ ನೋಡಿ ಬೇಜಾರಾಯಿತು. ಇವರಿಗೂ ಒಂದು ಫೋನ್ ಕೊಡ್ಸೋಣ, ಸೊ ಅವರಿಗೂ ಯೂಸ್ ಆಗುತ್ತೆ. ಇರಲಿ, ಈ ಸಲ ಒಂದ್ಸಲ ತೊಗೊಂಡ್ರೆ ಒಂದು 6-7 ವರ್ಷದವರೆಗೂ ಚೆನ್ನಾಗಿ ಯೂಸ್ ಮಾಡ್ಬೋದು, ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಅಂತ ಹೇಳಿಬಿಟ್ಟು ನಾನು ಬೆಳಿಗ್ಗೆ ಒಂದು 10 ಗಂಟೆ, ಇವಾಗ ವಿಡಿಯೋ ಶೂಟ್ ಮಾಡ್ತಾ ಇರೋದು ಬಂದು 1 o'clock ಆಗಿದೆ. ಬೆಳಗ್ಗೆ 10 ಗಂಟೆಗೆ ರೆಡಿಯಾಗಿ ಪಾಪುನು ರೆಡಿ ಮಾಡಿ ಕರ್ಕೊಂಡು ರಿಲಯನ್ಸ್ ಡಿಜಿಟಲ್ಗೆ ಹೋಗಿ, ಬಿಕಾಸ್ ನಾವು ಏನೇ ಪರ್ಚೇಸ್ ಮಾಡಿದ್ರು ರಿಲಯನ್ಸ್ ಡಿಜಿಟಲಲ್ಲೇ ಮಾಡೋದು. ತುಂಬ ಪ್ರಾಡಕ್ಟ್ಸ್ಗಳನ್ನ ನಾವು ಅಲ್ಲಿಂದ ಪರ್ಚೇಸ್ ಮಾಡಿದ್ದೀವಿ. ಆ್ಯಂಡ್ ನನಗೆ ಓಕೆ ಅನ್ನಿಸ್ತು ಅಲ್ಲಿ. ಹಾಗಾಗಿ ನಾನು ಅಲ್ಲಿಗೆ ಹೋಗಿ ಮಗುನ ಕರ್ಕೊಂಡು ಸುಮಾರು 1 ಅವರ್ ಕೂತ್ಕೊಂಡು ಯಾವ್ದು ಬೇಕು, ಏನು, ಎತ್ತ ಅಂತ ಪ್ರತಿಯೊಂದು ಡೀಟೇಲ್ ಆಗಿ ತಿಳ್ಕೊಂಡು ನೋಡಿ. ಆ್ಯಂಡ್ ಅವ್ರಿಗೆ ವಿವೋ ಫೋನ್ ಇಷ್ಟ ಆಗಿತ್ತು. ಲಾಸ್ಟ್ ಟೈಮ್ ನನಗೆ ಪರ್ಚೇಸ್ ಮಾಡೋಕ್ಕೆ ಅಂತ ಹೋಗಿದ್ದಾಗ ಅವರು ಈ ವಿವೋ ಫೋನ್ನ ನೋಡಿದ್ರು. ವಿವೋದು ತುಂಬ ಚೆನ್ನಾಗಿದೆ, ಕ್ಲಾರಿಟಿ ಚೆನ್ನಾಗಿದೆ, ನನಗೆ ತೊಗೊಂಡ್ರೆ ನಾನು ನೆಕ್ಸ್ಟ್ ವಿವೋನೇ ತೊಗೊಳ್ಳೋದು ಅಂತೆಲ್ಲ ಬಂದು ನನ್ನ ಹತ್ರ ಹೇಳೋರು. ಸೊ ಹಾಗಾಗಿ ಓಕೆ ಅಂತ ಅಂದ್ಬಿಟ್ಟು ಅವರಿಗೆ ವಿವೋ ಇಷ್ಟ ಅಂತ ಅಂದ್ಬಿಟ್ಟು ವಿವೋನೇ ತಗೊಂಡು ಬಂದಿದ್ದೀನಿ. ಇನ್ನೊಂದೇನಂದರೆ ಇಲ್ಲಿ ಗಿಫ್ಟ್ ರ್ಯಾಪಿಂಗ್ ಶೀಟ್ ಎಲ್ಲೂ ಸಿಗ್ತಾ ಇಲ್ಲ. ಯಾಕಂದರೆ ಇಲ್ಲಿ ಅಕ್ಕಪಕ್ಕ ಅಷ್ಟೊಂದು ಅಂಗಡಿಗಳಿಲ್ಲ. ಅಂದರೆ ಜಸ್ಟ್ ದಿನಸಿ ಅಂಗಡಿಗಳಷ್ಟೇ ಇರೋದು. ಆ ಥರ ಬೇರೆ ಅಂಗಡಿಗೆ ಹೋಗ್ಬೇಕಾದ್ರೆ ನಾವು ಮೇನ್ ರೋಡಿಗೆ ಹೋಗಬೇಕು. ಮಗುನ ಕರ್ಕೊಂಡು ನಾನು ಮೇನ್ ರೋಡಿಗಂತೂ ಹೋಗೋಕ್ಕಾಗಲ್ಲ. ಸೊ ಗಿಫ್ಟ್ ರ್ಯಾಪಿಂಗ್ ಇಲ್ಲ. ಗಿಫ್ಟ್ ರ್ಯಾಪಿಂಗ್ಗೆ ಬೇರೆ ಏನಾದರೂ ಪ್ಲ್ಯಾನ್ ಮಾಡಬೇಕು. ಅವ್ರದ್ದು ಒಂದು ಸ್ಲಿಪ್ಪರ್ ಬಾಕ್ಸ್ ಇದೆ. ಅದು ನೋಡೋಣ. ಏಕೆಂದರೆ ಆ ಸ್ಲಿಪ್ಪರ್ ಬಾಕ್ಸ್ ಒಳಗಡೆ ಮೊಬೈಲ್ ಫೋನ್ನ ಫುಲ್ ಕವರ್ ಅಪ್ ಮಾಡಿಬಿಟ್ಟು ಒಳಗಡೆ ಇಟ್ಬಿಟ್ಟು, ಆ ಸ್ಲಿಪ್ಪರ್ ಬಾಕ್ಸ್ನು ಬೇರೆ ಒಂದು ಶೀಟ್ಗಳಿಂದ ಫುಲ್ ಕವರ್ ಅಪ್ ಮಾಡಿಬಿಟ್ಟು ಜಸ್ಟ್ ಅವ್ರಿಗೇನೋ ಒಂದು ಬಾಲ್ ಶೇಪ್ ಥರ ಮಾಡಿಬಿಟ್ಟು ಕೊಟ್ಬಿಡೋಣ, ಇದು ಗಿಫ್ಟು ಅಂತ ಹೇಳಿಬಿಟ್ಟು. ಸೊ ಅವಾಗ ಅವರು ಅದನ್ನು ಓಪನ್ ಮಾಡ್ತಾ ಮಾಡ್ತಾ ಓ ಚಪ್ಪಲಿ ಬಾಕ್ಸಾ, ಚಪ್ಪಲಿನ ಇದು ಅಂತ ಅಂದ್ಕೊಳ್ತಾರೆ. ಸೊ ಅದಾದಮೇಲೆ ಅವರಿಗೆ ಅದು ಮೊಬೈಲ್ ಫೋನು ಅಂತ ಗೊತ್ತಾಗ್ಬಿಟ್ರೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಗೊತ್ತಿಲ್ಲ ಗೈಸ್. ಬೆಳಗ್ಗೆ ಅವ್ರ ಫೋನ್ ಒಡೆದೋದಾಗ, ಬೆಳಗ್ಗೆ ಹಿಂಗೆ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಫೋನ್ ಕೈ ಜಾರಿ ಬಿದ್ದು ಒಡೆದೋಗ್ಬಿಡ್ತು. ಸ್ಕ್ರೀನ್ ಎಲ್ಲ ಒಡೆದೋಯ್ತಲ್ಲ. ಸೊ ಹಾಗಾಗಿ ತುಂಬಾನೇ ಬೇಜಾರು ಮಾಡ್ಕೊಂಡು ಹೋದ್ರು ಅವರು. ಅಯ್ಯೋ, ನನಗೆ ಗೊತ್ತಿತ್ತು ಹಿಂಗಾಗುತ್ತೆ ಅಂತ ಅಂದ್ಬಿಟ್ಟು ನನಗೆ ಒಂಥರ ಬೇಜಾರಾಯಿತು. ಅವ್ರು ನನಗೆ ತಕ್ಕೊಟ್ಟು ಅವರೇ ತೊಗೊಂಡಿಲ್ಲ ಅಂತ ಹೇಳಿ. ಬಟ್ ನಿಜ ಹೇಳಬೇಕಂದ್ರೆ ನಾನು ತೊಗೊಂಡಿರೋ ಫೋನ್ಗಿಂತ ಇದು ತುಂಬ ಕಾಸ್ಟ್ಲಿ ಇದೆ ಫೋನು. ಬಟ್ ಇಟ್ಸ್ ಓಕೆ, ಫೈನ್. ಅವ್ರಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಅವ್ರು ನಮಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾರೆ ಅಂದಮೇಲೆ ನಾವು ಅವರಿಗೋಸ್ಕರ ಅವರ ಸಂತೋಷಕ್ಕಾಗಿ ಇದೆಲ್ಲ
ಮಾಡಿದ್ರೆ ಏನೋ ಒಂದು ಖುಷಿ ಸಿಗುತ್ತೆ. ಐ ಡೋಂಟ್ ನೋ ಹೇಗೆ ರಿಯಾಕ್ಟ್ ಮಾಡ್ತಾರೆ. ಆ್ಯಂಡ್ ಕಲರಲ್ಲಿ ನನ್ನ ಫೇವ್ರೆಟ್ ಕಲರ್ ತೊಗೊಂಡಿದ್ದೀನಿ. ಬಿಕಾಸ್ ಆಲ್ರೆಡಿ ಗೋಲ್ಡ್ ಆ್ಯಂಡ್ ಪರ್ಪಲ್ ಆಪ್ಷನ್ ಇತ್ತು. ಗೋಲ್ಡ್ ನನ್ನ ಹತ್ರ ಆಲ್ರೆಡಿ ಇದೆ, ಸೊ ಹಾಗಾಗಿ ಪರ್ಪಲ್ ತೊಗೊಂಡೆ. ಆ್ಯಕ್ಚುಲಿ ನಾನು ಪರ್ಪಲ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಅಂದರೆ ನಾನು ತೊಗೊಂಡಿದ್ದ ಮಾಡಲಲ್ಲಿ ನಾನು ತೊಗೊಂಡಿದ್ದು ಬಂದು ರಿಯಲ್ಮಿ 14 Pro Lite. ಸೊ ಅದರಲ್ಲಿ ಪರ್ಪಲ್ ಮಾಡಲ್ ಬೇಕಿತ್ತು, ಬಟ್ ಅದು 128 GB ಇದ್ದಿದ್ದರಿಂದ ನಾನು ತೊಗೊಂಡಿಲ್ಲ. 256 ಬೇಕು ಅಂದ್ಬಿಟ್ಟು ನಾನು ಗೋಲ್ಡನ್ ಆಪ್ಷನ್ನೇ ತೊಗೊಂಡೆ. ಸೊ ಇದು ಪರ್ಪಲ್ ಇದ್ದರೆ ಓಕೆ ಅಂತ ಹೇಳಿಬಿಟ್ಟು ಪರ್ಪಲ್ ತೊಗೊಂಡಿದ್ದು. ಬ್ಲ್ಯಾಕ್ ಇದ್ದಿದ್ರೆ ಬ್ಲ್ಯಾಕ್ ತೊಗೋತಿದ್ದೆ, ಬಟ್ ಆಪ್ಷನ್ ಇರಲಿಲ್ಲ. ಸೊ ಹೆಂಗೋ ಮಾಡಿ ತೊಗೊಂಡು ಬಂದಿದ್ದೀನಿ. ನಮ್ಮ ಹಸ್ಬೆಂಡ್ ಹೇಗೆ ರಿಯಾಕ್ಟ್ ಮಾಡ್ತಾರೆ ಆ್ಯಂಡ್ ಹೇಗಿರುತ್ತೆ ಅಂತ. ನಾನಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಅವರು ನೈಟ್ ಡ್ಯೂಟಿ ಇರ್ಬೋದು ಅಂತ ಹೇಳಿದ್ದಾರೆ, ಬಟ್ ಅವ್ರು ನೈಟ್ ಬಂದಿಲ್ಲ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅಂದರೆ ಬೆಳಗ್ಗೆ ಕೊಡಬೇಕಾಗತ್ತೆ, ಬಟ್ ಇವತ್ತೇ ಬಂದರೆ ಫುಲ್ ಸರ್ಪ್ರೈಸ್ ಆಗಿರುತ್ತೆ ಅವ್ರಿಗೆ. ನೋಡೋಣ ಹೇಗಿರುತ್ತೆ ಅಂತ. ಸೊ ಅವ್ರು ಬಂದಮೇಲೆ ಆ ವಿಡಿಯೋ ಶೂಟ್ ಮಾಡಿ ಮತ್ತೆ ವಿಡಿಯೋ. ಸೊ ಗೈಸ್, ನಾನು ಹೇಳೋದ್ನಲ್ಲ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಅಂತ. ಗಿಫ್ಟ್ ಕೊಟ್ಟಿದ್ದೀನಿ, ಗೆಸ್ ಮಾಡು ಏನಿರ್ಬೋದು ಅಂತ. ಸ್ಲಿಪ್ಪರ್. ಅದು ನೋಡಿದ್ರೆ ಗೊತ್ತಾಗ್ತೈತಿ ನಿಮ್ ಸ್ಲಿಪ್ಪರ್ ಅಂತ. ಸರಿ, ಓಪನ್ ಮಾಡಿ. ನಿಧಾನಕ್ಕೆ ಓಪನ್ ಮಾಡು. ಗೈಸ್, ಇಲ್ಲೆಲ್ಲೂ ನನಗೆ ಗಿಫ್ಟ್ ರ್ಯಾಪರ್ ಸಿಕ್ಲಿಲ್ಲ. ಸಿಕ್ಕಿದಿದ್ರೆ ನಾನು ಅಫ್ಕೋರ್ಸ್ ತಗೊಬಂದು ಗಿಫ್ಟ್ ಪ್ಯಾಕ್ ಮಾಡಿಸ್ತಾ ಇದ್ದೆ, ಇನ್ನೂ ಟೈಟ್ ಆಗಿ ಮಾಡಿಸ್ತಾ ಇದ್ದೆ. ಏನಿರ್ಬೋದು ಹೇಳು, ಸ್ಟಾಪ್ ಮಾಡು. ಏನೋ ಗಿಫ್ಟ್ ಇರ್ಬೋದು. ಏನ್ ಹೇಳು, ಏನೋ ಇರ್ಬೋದು. ಏನ್ ಹೇಳ್ಬೇಕು, ಏನೋ ಇರ್ಬೋದು. ಗೆಸ್ ಮಾಡಿ ಹೇಳು. ಗಿಫ್ಟ್ ನೋಡೋಣ. ಫುಲ್ ಶಾಕು. ಓಪನ್ ಮಾಡು ನಿಧಾನ. ಹೆಂಗನ್ನಿಸ್ತು ಗಿಫ್ಟ್? ಚೆನ್ನಾಗೈತೆ. ದುಡ್ಡು ಇರ್ಲಿ ಪರವಾಗಿಲ್ಲ, ಹೇಳು ನಿಂಗೆ ಇಷ್ಟ ಆಯ್ತಾ? ಇಷ್ಟ ಆಯ್ತು. ಪಾಪ ಗೈಸ್, ಬೆಳಗ್ಗೆ ತಾನೇ ಅವ್ರ ಫೋನ್ ಹೊಡೆದೋಯ್ತು. ಅವ್ರ ಫೋನ್ ಎಷ್ಟೇ ಕೆಟ್ಟ ಕಂಡೀಷನ್ ಅಲ್ಲಿ ಇದ್ರು ನನ್ನ ಹೆಂಡತಿ ಏನೋ ವಿಡಿಯೋ ಮಾಡ್ತಾಳೆ ಅವಳ ಖುಷಿಗೋಸ್ಕರ ಅಂತ ನನಗ್ ಫೋನ್ ಕೊಡ್ಸಿದ್ರು. ಬಟ್ ಇವತ್ತು ಅವ್ರಿಗೆ ಸರ್ಪ್ರೈಸ್ ಮಾಡಿದೀನಿ. ನನ್ಗೆ ತುಂಬಾ ಖುಷಿ ಆಗ್ತಿದೆ. ತುಂಬಾ ಖುಷಿ ಆಯ್ತೈತಿ.